ಕಾವ್ಯ, ವಾಟ್ ಹ್ಯಾಪನ್ಡ್? ಆಫೀಸಿಂದ ಯಾಕೆ ಬೇಗ ಬಂದ್ಬಿಟ್ಟೆ ನೀನು? ಕೆಲಸ ಬೇಗ ಮುಗೀತು, ಅದಕ್ಕೆ ಬಂದೆ. ಮೀಟಿಂಗ್ ಮುಗಿದ್ಮೇಲೆ ನಾನೇ ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅಷ್ಟು ಬೇಗ ಯಾಕೆ ಬಂದ್ಬಿಟ್ಟೆ ನೀನು? ತಲೆ ನೋವ್ತಾ ಇತ್ತು. ತಲೆನೋವಾ? ಏನಾದರೂ ಟ್ಯಾಬ್ಲೆಟ್ ತಗೊಂಡ್ಯಾ? ಹೌ ಆರ್ ಯು ಫೀಲಿಂಗ್ ನೌ? ಈಗ ಸ್ವಲ್ಪ ಪರವಾಗಿಲ್ಲ. ದ್ಯಾಟ್ಸ್ ಗುಡ್. ಇದನ್ನ ಬಿಡು. ಕಮ್, ಲೆಟ್ಸ್ ಗೋ ಔಟ್. ಎಲ್ಲಿಗೆ? ಎಲ್ಲಿಗಂದ್ರೆ ಶಾಪಿಂಗ್, ಮೂವಿ ಆರ್ ಸಮಥಿಂಗ್? ಬೇಡ. ಅರೆ, ತಲೆನೋವು ಹೋಯ್ತು ಅಂತ ಹೇಳಿದೆಯಲ್ಲ, ಮತ್ತಿನ್ನೇನು? ನಡಿ ಹೋಗೋಣ. ಪ್ಲೀಸ್ ಮಾಡಿ, ನನಗೆ ಹೊರಗಡೆ ಬರೋದಕ್ಕೆ ಮನ್ಸಿಲ್ಲ. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ವಾಟ್ ಹ್ಯಾಪನ್ಡ್? ಕಾವ್ಯ, ನಾವಿಬ್ರು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ಡ್ ಆಗಿ ಹೊರಗಡೆ ಹೋಗಿ ಬರೋಣ ಅಂದ್ರೆ ನೀನ್ ಬರಲ್ಲ ಅಂತ ಹೇಳ್ತಿದ್ಯಲ್ಲ, ವಾಟ್ ಇಸ್ ದ ಪ್ರಾಬ್ಲಮ್? ಏನೂ ಇಲ್ಲ. ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಪ್ರಾಬ್ಲಮ್ ಇದೆ ಅಂತ. ಯಾಕೆ ಈ ರೀತಿ ಅಪ್ಸೆಟ್ ಆಗಿದೆಯಾ ನೀನು? ಕೇಳಬೇಕಾದಾಗ ಕೇಳಲಿಲ್ಲ, ಈಗ ಬಂದು ಕೇಳ್ತಿದ್ದೀರಲ್ಲ. ಸ್ವಲ್ಪ ಅರ್ಥ ಆಗೋ ರೀತಿ ಹೇಳ್ತೀಯಾ? ವಾಟ್ ಎವರ್ ಇಟ್ ಈಸ್, ಜಸ್ಟ್ ಬಿ ಕ್ಲಿಯರ್. ರಾಮ್ನ ಮತ್ತೆ ಯಾಕೆ ನಮ್ಮ ಆಫೀಸಿಗೆ ಸೇರಿಸ್ಕೊಂಡ್ರಿ? ಓ, ಈಗ ನೀನು ಅದಕ್ಕೆ ಅಪ್ಸೆಟ್ ಆಗಿದೆಯಾ? ಮಧ್ಯಾಹ್ನ ಆಫೀಸಲ್ಲಿ ಅದರ ಎಕ್ಸ್ಪ್ಲನೇಷನ್ ಕೊಟ್ನಲ್ಲ, ಮತ್ತೆ ಮತ್ತೆ ಯಾಕೆ ಅದನ್ನ ಕೇಳ್ತಿದ್ಯಾ ನೀನು? ನಿಮ್ಮ ಎಕ್ಸ್ಪ್ಲನೇಷನ್ ಏನೋ ನೀವು ಹೇಳಿದ್ರಿ, ಆದ್ರೆ ನನ್ನನ್ನು ಒಂದು ಮಾತಾದ್ರೂ ಕೇಳಿದ್ರಾ? ಅವನಿಂದ ನಾನು ಎಂತೆಂಥ ಟಾರ್ಚರ್ ಅನುಭವಿಸಿದ್ದೀನಿ ಅಂತ ನಿಮ್ಮಿಂದ ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಅವನಿಲ್ಲದೆ ಇದ್ದಷ್ಟು ದಿವಸ ನಾನು ಎಷ್ಟು ನೆಮ್ಮದಿಯಾಗಿದ್ದೆ ಗೊತ್ತಾ? ನಾವಿಬ್ರು ಸಂತೋಷವಾಗಿದ್ವಿ. ಆದ್ರೆ ಮತ್ತೆ ಅವನನ್ನು ಯಾವಾಗ ನೋಡಿದ್ನೋ ನನ್ನ ನೆಮ್ಮದಿಯೆಲ್ಲ ಹಾಳಾಗೋಯ್ತು. ಅವನೊಬ್ಬ ಕ್ರಿಮಿನಲ್. ಅವನ ಪಕ್ಕದಲ್ಲಿದ್ರೆ ಒಂದು ಕ್ಷಣನೂ ನೆಮ್ಮದಿಯಾಗಿರೋದಕ್ಕಾಗಲ್ಲ. ಲುಕ್ ಹಿಯರ್ ಕಾವ್ಯ, ರಾಮ್ ನನಗೆ ಎಷ್ಟೋ ಒಳ್ಳೇದು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಹಿ ಹ್ಯಾಸ್ ಸೇವ್ಡ್ ಮೈ ಮಾಮ್ಸ್ ಲೈಫ್. ಅಯ್ಯೋ, ಅದೆಲ್ಲ ಅವ್ನು ನಿಮ್ಮ ಹತ್ರ ಆಡ್ತಾ ಇರೋ ನಾಟಕ. ನಿಮ್ಮ ಹತ್ರ ಒಳ್ಳೆ ಹೆಸರು ತಗೋಬೇಕು ಅಂತ ಅವ್ನು ಹೀಗೆಲ್ಲ ಮಾಡ್ತಿದ್ದಾನೆ. ಇದನ್ನೆಲ್ಲ ನೀವು ಯಾಕೆ ಅರ್ಥ ಮಾಡ್ಕೋತಿಲ್ಲ? ಅಕಾರ್ಡಿಂಗ್ ಟು ಮೀ, ರಾಮ್ ಈಸ್ ಅ ವೆರಿ ನೈಸ್ ಪರ್ಸನ್. ಅನಾವಶ್ಯಕವಾಗಿ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ. ಏನ್ ಮಾಡಿ ಈ ತರ ಹೇಳ್ತಿದ್ದೀರಾ? ನಾನು ನಿಮ್ಮ ಹೆಂಡತಿ. ನಿಮ್ಮ ಹೆಂಡತಿ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ. ಒಬ್ಬ ಕ್ರಿಮಿನಲ್ ಮಾತನ್ನ ನೀವು ನಂಬ್ತಾ ಇದ್ದೀರಾ. ಅದೇ ನನಗೆ ನೋವಾಗ್ತಿರೋದು. ಲುಕ್ ಹಿಯರ್, ನಾನು ನಿನ್ಗೆ ಮತ್ತೆ ಮತ್ತೆ ಅದೇ ಹೇಳ್ತಿದ್ದೀನಿ. ನೀ ನನಗೆ ಎಷ್ಟು ಮುಖ್ಯನೋ ರಾಮ್ ಕೂಡ ನಂಗೆ ಅಷ್ಟೇ ಮುಖ್ಯ ಅಂತ. ನೀನು ಅವರ ಮೇಲೆ ಇಲ್ಲಿಸಲದ ಆರೋಪ ಹೊರಿಸಿ ನನಗೆ ಅವರ ಮೇಲೆ ಕೋಪ ಬರೋ ಹಾಗೆ ಮಾಡಬೇಕು ಅಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ತಪ್ಪು. ನೋಡು, ಅದು ರಿವರ್ಸ್ ಆಗಿ ನಿನ್ನ ಮೇಲೆ ನಾನು ಕೋಪ ಮಾಡ್ಕೋಬಹುದು. ಬಿ ಕೇರ್ಫುಲ್. ನಾನು ನಿಂಗೆ ಮೊದಲೇ ಹೇಳಿದೆ, ಮತ್ತೆ ನಮ್ಮಿಬ್ಬರ ಮಧ್ಯೆ ಯಾವ ಮನಸ್ತಾಪನ ಬರಬಾರ್ದು, ನಾವಿಬ್ರು ಸಂತೋಷವಾಗಿರ್ಬೇಕು ಅಂತ. ಸಿ, ನಾನು ರಾಮ್ನ ದೂರ ಮಾಡ್ಕೊಳಕ್ಕಾಗಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಕೋಆಪರೇಟ್. ಇಲ್ಲೇ ನಿಲ್ಸಪ್ಪ. ತಗೊಳಪ್ಪ. ರಾಣಿ, ರಾಣಿ. ಅಣ್ಣ, ಅದ್ಕೆ ಬಂದ್ರಾ? 2 ದಿನ ಬಿಟ್ಟು ಬರ್ತೀನಿ ಅಂತ ತಾನೇ ಹೇಳಿದ್ದು? ಹೌದಮ್ಮ, ಆದ್ರೆ ಹೊರಡುವಾಗ್ಲಿ ನಿಮ್ಮ ಅತ್ತಿಗೆಗೆ ಸ್ವಲ್ಪ ಆರಾಮಾಗಿರ್ಲಿಲ್ಲಲ್ಲ, ಅದಕ್ಕೆ ಪೂಜೆ ಮುಗಿಸ್ಕೊಂಡು ತಕ್ಷಣ ಹೊರಟು ಬಂದ್ಬಿಟ್ವಿ. ಅದ್ಕೆ ಈಗ ಆರೋಗ್ಯ ಹೇಗಿದೆ? ಪರವಾಗಿಲ್ಲ ರಾಣಿ. ಅರ್ಚನಾ, ರಾಣಿಗೆ ಪ್ರಸಾದ ಕೊಡು. ತಗೋ. ಅಮ್ಮ, ಯಾಕೆ ಅಲ್ಲೇ ನಿಂತಿದ್ದೀರಾ? ಬನ್ನಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಆಯ್ತಮ್ಮ. ಅರ್ಚನಾ, ಅಮ್ಮನಿಗೆ ಪ್ರಸಾದ ಕೊಡು. ಅಮ್ಮ, ಮನೆ ದೇವರಿಗೆ ಹೋಗಿ ಬಂದ್ಮೇಲೆ ಮನಸ್ಸಿಗೆ ಒಂಥರ ನಿರಾಳಾಗೋಯ್ತು.
ಹೌದು ಅತ್ತೆ. ಭಾಗ್ಯ, ರಮೇಶ ಎಂಥ ಮಗ ಗೊತ್ತೇನೆ. ಅಷ್ಟು ದೂರ ದೇವ್ರ ಹತ್ರ ಹೋದ್ರು ಗರ್ಭಿಣಿ ಆಗಿರೋ ತನ್ನ ಹೆಂಡತಿಗಾಗ್ಲಿ ತನಗೋಸ್ಕರ ಆಗಲಿ ಏನೂ ಕೇಳ್ಕೊಳ್ಳಿಲ್ಲ ಕಣೆ. ನನ್ನ ತಮ್ಮ ಬಿಸ್ನೆಸ್ ಪ್ರಾರಂಭ ಮಾಡ್ತೀಯಾನೆ, ಅದು ಚೆನ್ನಾಗಿ ಬೆಳೀಲಿ. ನನ್ನ ತಮ್ಮ ದೊಡ್ಡ ವ್ಯಕ್ತಿ ಆಗಲಿ, ರಾಣಿಗೆ ಒಳ್ಳೆ ಬಾಳ್ ಸಿಗಲಿ, ನಮ್ಮ ತಾಯಿ ಯಾವಾಗಲೂ ಸಂತೋಷವಾಗಿರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡ ಕಣೆ. ಅಮ್ಮ ಏನಾಯ್ತು, ಯಾಕೆ ಒಂಥರ ಇದ್ದೀರಾ? ಏನೂ ಇಲ್ಲ ಕಣಪ್ಪ, ದೇವಸ್ಥಾನಕ್ಕೆ ಹೋಗಿ ಸುಸ್ತಾಗಿರ್ತೀರಾ, ಹೋಗಿ ರೆಸ್ಟ್ ತಗೊಳ್ಳಿ. ರೆಸ್ಟ್ ತಗೊಳ್ಳೋದಾ? ಸರಿಯಾಗಿ ಹೇಳಿದ್ರಿ. ಗ್ಯಾರೇಜಲ್ಲಿ ತುಂಬಾ ಕೆಲಸ ಪೆಂಡಿಂಗ್ ಇದೆ. ನಾನು ಈಗಲೇ ಗ್ಯಾರೇಜ್ಗೆ ಹೋಗ್ಬೇಕಮ್ಮ. ಒಲೆ ಮೇಲೆ ಸಾಂಬಾರ್ ಇಟ್ಟಿದೆ, ಒಂದು ನಿಮಿಷ. ಅಪ್ಪ, ನೀವು ತುಂಬಾ ಸುಸ್ತಾಗಿದ್ದೀರಾ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಹೌದಪ್ಪ, ತಲೆ ಕೆಳಗೆ ಹಾಕಿದ್ರೇನೆ ನನಗೆ ನೆಮ್ಮದಿ. ರಾಣಿ ತಗೊಂಡೋಗೋಳಮ್ಮ. ಇದು ತಗೊಂಡೋಗ ಅರ್ಚನಾ, ನಡಿ. ಅರ್ಚನಾ, ಕಾಲು ತುಂಬಾ ನೋಯ್ತಾ ಇದೆಯಾ? ನಾನು ಕಾಲು ಒತ್ತೀನಿ ಬಿಡು. ಅಯ್ಯೋ ಬೇಡ. ಯಾಕೆ ಬೇಡ? ಸುಮ್ಮನಿರು, ನಾನು ಒತ್ತೀನಿ. ಅಯ್ಯೋ ಬೇಡ ಬಿಡು. ಅಲ್ಲ ಅರ್ಚನಾ, ಹೆಂಡತಿ ಗಂಡನ ಕಾಲು ಒತ್ಬಹುದು, ಗಂಡ ಹೆಂಡತಿ ಕಾಲು ಒತ್ತಬಾರ್ದಾ? ಅದರಲ್ಲಿ ಯಾವ ತಪ್ಪು ಇಲ್ಲ. ನೀನ್ ಸುಮ್ಮನಿರು, ಸುಮ್ಮನಿರು. ಅರ್ಚನಾ, ನಾನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಏನದು? ಅದು ನಾನು ದೇವಸ್ಥಾನದಲ್ಲಿ ನಿನ್ನ ಬಗ್ಗೆ ಆಗಲಿ ಅಥವಾ ನನ್ನ ಬಗ್ಗೆ ಆಗಲಿ ಏನು ಬೇಡ್ಕೊಳ್ಳಿಲ್ವಲ್ಲ, ಅದಕ್ಕೆ ನಿನ್ನ ಮನಸ್ಸಿಗೆ ಏನಾದರೂ ಬೇಜಾರಾಯ್ತಾ? ನನಗೆ ಯಾವ ಬೇಜಾರು ಇಲ್ಲ, ಕೋಪನೂ ಇಲ್ಲ. ನಿನ್ ಬಗ್ಗೆ ನನಗೆ ಆಶ್ಚರ್ಯ ಆಗ್ತಿದೆ, ಸಂತೋಷ ಆಗ್ತಿದೆ. ಅರ್ಚನಾ, ಏನು ಹೇಳ್ತಾ ಇದೀಯ ನೀನು? ಸಾಮಾನ್ಯವಾಗಿ ಎಲ್ಲ ಗಂಡಸರು ಮದ್ವೆ ಆದ್ಮೇಲೆ ತನ್ನ ಹೆಂಡತಿ ತನ್ನ ಮಕ್ಕಳು ಅಂತ ಬದಲಾಗೋಗ್ತಾರೆ. ಆದ್ರೆ ನೀನು ಅಪ್ಪ ಅಮ್ಮ ತಮ್ಮ ತಂಗಿ ಅಂತ ಇನ್ನೂ ಅವ್ರ ಮೇಲೆ ಪ್ರೀತಿ ಇಟ್ಕೊಂಡಿದ್ಯಲ್ಲ, ಅದನ್ನ ನೋಡಿ ನನಗೆ ಆಶ್ಚರ್ಯ ಆಗ್ತಿದೆ. ಇಂಥ ಒಳ್ಳೆ ಮನುಷ್ಯನ ನಾನು ಗಂಡನಾಗಿ ಪಡೆದಿದ್ದೀನಲ್ಲ ಅಂತ ಸಂತೋಷ ಆಗ್ತಿದೆ. ಸರಿ ಸರಿ, ಸ್ವಲ್ಪ ಹೊತ್ತು ಮಲ್ಕೋ. ಏನೋ ಮಲ್ಕೊಳ್ಳೋದ? ನಾನು 2 ದಿನ ಗ್ಯಾರೇಜ್ಗೆ ಹೋಗದೆ ಅಲ್ಲಿ ಹುಡುಗರು ಏನೇನು ಮಾಡಿದಾರೋ ಗೊತ್ತಿಲ್ಲ. ನಾನಿಲ್ಲ ಅಂದ್ರೆ ಅಲ್ಲಿ ಯಾವ ಕೆಲಸನೂ ನಡೆಯೋದಿಲ್ಲ. ನಾನು ಸ್ನಾನ ಮಾಡ್ಕೊಂಡು ಗ್ಯಾರೇಜ್ಗೆ ಹೊರಡ್ತೀನಿ. ಆದ್ರೆ ನಾನು ತಿಂಡಿ ಮಾಡೋದು ಸ್ವಲ್ಪ ಲೇಟ್ ಆಗುತ್ತಲ್ಲ? ಪರವಾಗಿಲ್ಲ, ನೀನು ಸ್ವಲ್ಪ ಹೊತ್ತು ಮಲ್ಕೋ, ನಿಧಾನಕ್ಕೆ ಎದ್ದು ತಿಂಡಿ ಮಾಡ್ಕೊಂಡು ತಿನ್ನು. ನಾನು ಹೋಗ್ತಾ ದಾರಿಲಿ ಎಲ್ಲಾದ್ರೂ ಮಾಡ್ತೀನಿ. ಸರಿ, ಹುಷಾರು. ಸಾಕಮ್ಮ. ಇನ್ನೊಂಚೂರು ಬಡ್ಸ್ಕಳೆ. ಅಣ್ಣ, ತಿಂಡಿ ಮಾಡಿ ಬನ್ನಿ. ಬೇಡಮ್ಮ, ನಾನು ಹೊರಗೆ ತಿಂದ್ಕೋತೀನಿ. ಯಾಕಣ್ಣ? ಅಮ್ಮ, ಅಣ್ಣಂಗೂ ತಿಂಡಿ ಹಾಕೊಡು. ಪಾಪ ರಮೇಶ. ಅಮ್ಮ, ನನಗೆ ಗ್ಯಾರೇಜ್ಗೆ ಟೈಮ್ ಆಗ್ತಾ ಇದೆ, ನಾನು ಹೋಗ್ತಾ ತಿಂದ್ಕೊಂಡು ಹೋಗ್ತೀನಮ್ಮ. ಅಮ್ಮ, ಅಣ್ಣ ಹಾಗೆ ಹೇಳೋದು. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದು ರೆಸ್ಟ್ ತಗೊಳ್ತಾ ಇರ್ತಾರೆ. ನೀನ್ ತಿಂಡಿ ಹಾಕೊಡಮ್ಮ. ಅವನೇ ಬೇಡ ಅಂತಿದ್ದಾನಲ್ಲ. ಏನಮ್ಮ ನೀನು ನಿನ್ನೆಯಿಂದ ಒಂಥರ ಇದ್ಯಾ? ನೀನ್ ಮನಸ್ಫೂರ್ತಿಯಾಗಿ ಕರೆದ್ರೆ ತಾನೇ ಅಣ್ಣ ಬಂದು ತಿಂಡಿ ತಿನ್ನೋದು. ರಾಣಿ, ಏನಾಯ್ತು ನಿನ್ಗೆ? ಯಾಕಮ್ಮಂಗೆ ಹಾಗೆಲ್ಲ ಮಾತಾಡ್ತಾ ಇದೀಯಾ? ಇಲ್ಲ ಅಣ್ಣ, ನೀವ್ ದೇವಸ್ಥಾನಕ್ಕೆ ಹೋದಾಗಿಂದ ಅಮ್ಮ ಯಾಕೋ ಒಂಥರ ಇದ್ದಾರೆ. ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಾ ಇಲ್ಲ. ಯಾರನ್ನೋ ಬಲಿ ಕೊಟ್ಟಿರೋ ಥರ ಯಾವಾಗ್ಲೂ ಒದ್ದಾಡ್ತಾ ಇರ್ತಾರೆ. ನೀವೇ ನೋಡಿ ಅವ್ರ ಮುಖ ಹೇಗಿದೆ ಅಂತ. ಏಯ್, ನನಗೇನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಮಾತಾಡದೆ ತಿಂಡಿ ತಿಂದು ಎದ್ದು ಹೋಗು. ಅಮ್ಮ, ಏನಾಯ್ತಮ್ಮ? ನಾನು ದೇವಸ್ಥಾನದಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ, ನೀವು ಯಾಕೋ ಒಂಥರ ಮಾತಾಡ್ತಾ ಇದ್ದೀರಲ್ಲ? ಹಾಗೆಲ್ಲ ಏನೂ ಇಲ್ಲಪ್ಪ, ಅವಳೇನೋ ಸುಮ್ಮನೆ ಅಂತಾಳೆ. ಅಮ್ಮ, ನೀವು ನನ್ನಿಂದೇನೋ ಮುಚ್ಚಿಡ್ತಾ ಇದ್ದೀರಮ್ಮ. ಅಲ್ಲ, ನಾವು ಅಷ್ಟು ದೂರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ನೀವು ಮೊದಲನೇ ಥರ ಇದ್ದಿದ್ರೆ ಪ್ರಯಾಣ ಹೇಗಿತ್ತು, ದೇವ್ರ ದರ್ಶನ ಎಲ್ಲ ಸರಿಯಾಗಿ ಆಯ್ತಾ,
ಅರ್ಚನಾ ದೇವ್ರ ಹತ್ರ ಏನ್ ಬೇಡ್ಕೊಂಡ್ಲು ಹೀಗೆ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಆದ್ರೆ ಇವತ್ತು ಆ ರೀತಿ ಏನು ಕೇಳ್ತಾ ಇಲ್ಲ. ಏನಾಯ್ತು ಅಂತ ಹೇಳಿಮ್ಮ. ಏನೂ ಇಲ್ಲ ಅಂತ ಹೇಳಿದ್ನಲ್ಲಪ್ಪ. ಇಲ್ಲಮ್ಮ, ನೀವು ನನ್ನ ಹತ್ರ ಏನೋ ಸುಳ್ಳು ಹೇಳ್ತಾ ಇದ್ದೀರಾ. ಏನೋ ಆಗಿದೆ. ಅಮ್ಮ, ಏನಾಯ್ತು ಹೇಳಿ. ಆರೋಗ್ಯ ಸರಿ ಇಲ್ವಾ? ನಡೀರಿ, ಡಾಕ್ಟರ್ ಹತ್ರ ಹೋಗೋಣ. ನೀವೇನು ನನ್ನಿಂದ ಮುಚ್ಚಿಡಬೇಡಿ, ನೇರವಾಗಿ ಹೇಳಿ. ಏನೂ ಇಲ್ಲಪ್ಪ. ಏನಪ್ಪ, ಏನಾಯ್ತು ನಿಮ್ಮ ಅಮ್ಮನಿಗೆ? ಅದನ್ನೇ ಕೇಳ್ತಾ ಇದ್ದೀನಪ್ಪ. ಬೆಳಗಿಂದ ಯಾಕೋ ಅಮ್ಮ ಒಂಥರ ಇದ್ದಾರೆ. ಏನಾಯ್ತು ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ಅವರು ಏನು ಹೇಳ್ತಾ ಇಲ್ಲ. ಭಾಗ್ಯ, ಏನಾಯ್ತೆ? ಏನೂ ಇಲ್ಲ ಕಡೆಯ, ಎಲ್ಲ ಇವಳಿಂದಾನೆ. ಬಾಯಿ ಮುಚ್ಕೊಂತಿದ್ದೆ ಎದೋಗೆ. ಅಮ್ಮ ನೋಡಿ, ನೀವೇನೋ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ಅದು ಏನು ಅಂತ ದಯವಿಟ್ಟು ಹೇಳಿ. ಏನೂ ಇಲ್ಲ ಅನ್ನಲ್ಲ. ಅಮ್ಮ, ನಾ ಕಾಲೇಜ್ ಹೋಗಿ ಬರ್ತೀನಿ. ಸರಿ, ಹೋಗ್ಬಾ. ರಾಣಿ ಬಾ ಅಮ್ಮ, ಹಾಗೆ ನಾನು ಡ್ರಾಪ್ ಮಾಡಿ ಹೋಗ್ತೀನಿ. ಅಮ್ಮ, ನಾನು ಗ್ಯಾರೇಜ್ಗೆ ಹೋಗಿ ಬರ್ತೀನಿ. ಅಮ್ಮ. ಸರಿಯಪ್ಪ. ಅಣ್ಣ, ಏನಾಯ್ತಿ ಅಮ್ಮಂಗೆ? ಸರಿ ಬನ್ನಿ, ನಾವು ಹೊರಡೋಣ. ಅಪ್ಪ, ಬರ್ತೀನಪ್ಪ. ಆಯ್ತಪ್ಪ. ಏನ್ರ ಇದು? ಮೈ ಮೇಲೆಲ್ಲ ಗಾಯ ಆಗಿದೆ, ಏನಾಯ್ತು? ಆ ರಾಜಶೇಖರ್ ಕಡೆ ರೌಡಿಗಳು ಬಂದು ನಮ್ಮನ್ನು ಹೊಡೆದು ಬಿಟ್ರಣ. ಏನ? ರಾಜಶೇಖರ್ ಕಡೆ ರೌಡಿಗಳ? ಹೌದಣ್ಣ, ಗ್ಯಾರೇಜ್ ಖಾಲಿ ಮಾಡಿ ಅಂತ ನಮ್ಮೆಲ್ರನ್ನೂ ಹೊಡೆದು ಆಚೆ ಹಾಕ್ಬಿಟ್ರು. ಏನ? ಗ್ಯಾರೇಜ್ನ ಖಾಲಿ ಮಾಡಿ ಅಂದ್ರ? ಹೌದಣ್ಣ, ಇನ್ಮೇಲೆ ಈ ಗ್ಯಾರೇಜ್ ನಿಮ್ದಲ್ವಂತೆ, ಆ ರಾಜಶೇಖರ್ದಂತೆ. ನಮ್ಮೆಲ್ರಿಗೂ ಹೊಡೆದು ಬೀಗ ಹಾಕೊಂಡು ಹೋಗ್ಬಿಟ್ರಣ. ನಾವು ಅವ್ರು ತಡೆದೋಣ. ಅವ್ರು 5 ಜನ ಇದ್ರು. ನಾವು ನಿಮಗೆ ಫೋನ್ ಮಾಡಿದೋಣ, ನಾಟ್ ಟಚಬಲ್ ಇತ್ತು. ನೀವು ಬರೋವರೆಗೂ ಕಾಯೋಣ ಅಂತ ಇಲ್ಲೇ ಕೂತಿದ್ವಣ.